Yes, we are pregnant. ನಾನೇ ಒಂದು ಚಿಕ್ಕ ಮಗು, ನನಗೆ ಒಂದು ಮಗು ಅಂತಂದ್ರೆ ಒಂದು ನಿಮಿಷ ಎರಡು 3, 2, 1 ಸ್ಟಾರ್ಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್ಸ್. ಸೊ ಯಾ ಗೈಸ್, ವೆಲ್ಕಮ್ ಎಲ್ಲರಿಗೂ. ಆಲ್ರೆಡಿ ಇವತ್ತು ಏನು ವಿಡಿಯೋ ಮಾಡ್ತಿದೀವಿ ಅಂತ ತಮ್ಮನೇಲಿ ಗೊತ್ತಾಗಿರುತ್ತೆ ನಿಮ್ಮೆಲ್ಲ. ಸೊ ನಮ್ಮ ಲೈಫ್ನ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ನ ರಿವೀಲ್ ಮಾಡ್ತಾ ಇದ್ದೀವಿ, ಸರ್ಪ್ರೈಸ್ ರಿವೀಲ್ ಮಾಡ್ತಾ ಇದ್ದೀವಿ ಇವತ್ತು. ಸೊ ಅದು ಏನಪ್ಪಾ ಅಂತಂದ್ರೆ, ಎಸ್ ವಿ ಆರ್ ಪ್ರೆಗ್ನೆಂಟ್. ಆಕ್ಚುಲಿ ತುಂಬಾ ಜನಕ್ಕೆ ಈ ಕ್ವೆಶನ್ ಇತ್ತು ಆ್ಯಂಡ್ ಈ ಡೌಟ್ ಇತ್ತು, ಯಾಕೆ ವಿಡಿಯೋಸ್ ಮಾಡ್ತಿಲ್ಲ, ಯಾಕೆ ಹರ್ಷಿತ್ ಅವರು ಯೂಟ್ಯೂಬ್ ಮಾಡ್ತಿಲ್ಲ ಅಥವಾ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ತುಂಬ ಮೆಸೇಜಸ್ ಕೂಡ ಮಾಡಿದ್ರಿ. ಬಟ್ ನಾನು ಯಾವುದಕ್ಕೂ ಅಷ್ಟೊಂದಾಗಿ ರಿಪ್ಲೈ ಕೊಟ್ಟಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟೇನೆ. ಸೊ ಫೈನಲ್ ಆಗಿ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಇವಾಗ 5 months ಕಂಪ್ಲೀಟ್ ಆಗಿದೆ. ಸೊ 5 months ಆದಮೇಲೆ ಹೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದಿದ್ದು ಅಲ್ವಾ ಡೂಡ್? ಯಾಕಂದ್ರೆ ಮನೆಯಲ್ಲಿ ದೊಡ್ಡವ್ರು ಇರ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳಬೇಕಾಗತ್ತೆ. ಸೊ ಮುಂಚೆನೆ ಹೇಳೋದಕ್ಕಾಗೋದಿಲ್ಲ. ಹೇಳೋಕ್ಕೆ ನಮ್ಗೆ ಇಷ್ಟ ಇದ್ರು ಸ್ವಲ್ಪ ಅವ್ರದ್ದು ಅಂದ್ರೆ ಅವ್ರು ಹೇಳೋದನ್ನು ಫಾಲೋ ಮಾಡ್ಬೇಕಲ್ವಾ ಸೊ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಿರೋದ್ರಿಂದ ಆಬ್ವಿಯಸ್ಲಿ ಮುಂದಕ್ಕೆ ಗೊತ್ತಾಗೇ ಆಗತ್ತೆ, ಅದನ್ನ ಯಾರು ಮುಚ್ಚಿಟ್ಕೊಳಕ್ಕಂತೂ ಆಗಲ್ಲ. ಸೊ ಅದಕ್ಕೂ ಮುಂಚೆ ನಾವೇ ಹೇಳ್ಬಿಟ್ರೆ ಬೆಟರ್ ಅಂತ ಅನ್ಬಿಟ್ಟು ಇವತ್ತು ಬಂದಿದೀವಿ. ಸೊ ಆಲ್ರೆಡಿ 5 months ಹೆಂಗ್ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ನನಗಂತೂ ಒಂಥರ ನಂಬಕ್ಕೆ ಆಗ್ತಿಲ್ಲ ಹೇಳ್ಬೇಕಂತಂದ್ರೆ. ನಾನೇ ಒಂದು ಚಿಕ್ಕ ಮಗು, ನನಗೆ ಒಂದು ಮಗು ಅಂತಂದ್ರೆ ಐ ಆಮ್ ರಿಯಲಿ ಸೊ ನನಗೆ ಭಯ ಆಗ್ತಾ ಇದೆ ಸ್ವಲ್ಪ. ಯಾಕೆ ಅಂದ್ರೆ ನನ್ನನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಇನ್ನು ಆ ಪುಟ್ಟ ಮಗುನ ಹೆಂಗ್ ನೋಡ್ಕೊತೀನಿ ಗೊತ್ತಾಗ್ತಾ ಇಲ್ಲ ನನಗೆ. ಐ ಥಿಂಕ್ ಆಯ್ತು 3.5 years ಹತ್ರ 4 years ಆಗ್ತಾ ಬಂತು. ಸೊ 4 years ಆಗ್ತಾ ಬರ್ತಾ ಇದೆ. ಸೊ ಇವಾಗ ಇಟ್ ಇಸ್ ದ ರೈಟ್ ಟೈಮ್ ಅಂತ ನನ್ಗೆ ಅನ್ನಿಸ್ತು, ಅಂದ್ರೆ ನಮಗೆ ಅನ್ನಿಸ್ತು. ಸೊ ವಿ ಪ್ಲಾನ್ಡ್ ಅಂಡ್ ಹೆಂಗ್ ಅನ್ನಿಸ್ತು ಡೂಡ್? ಹೆಂಗ್ ಅನ್ನಿಸ್ತಾ ಇದೆ ನಿನಗೆ? ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ವರ್ ಯು ವೇಟಿಂಗ್? ನನ್ಗೆ ಆ ಥರ ಎಲ್ಲ ಏನಿಲ್ಲ, ಯಾವಾಗ ಆಗುತ್ತೋ ಅವಾಗ ಆಗ್ಲಿ ಅನ್ನೋ ಥರ, ಯಾವಾಗಾದ್ರೂ ಇಟ್ ಇಸ್ ಫೈನ್ ಅನ್ನೋ ಥರ. ಮಗು ನಾವು ಪ್ಲಾನ್ ಮಾಡ್ಕೊತಾನೆ ಅಲ್ಲ, ಪ್ಲಾನ್ ಇದ್ರೂ ನಾನು ಜಾಸ್ತಿ ಅಂದ್ರೆ ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂತಿಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ತಲೆ ಕೆಡ್ಸ್ಕೊಂಡಿದ್ದೆ. ಬಿಕಾಸ್ ನಮ್ಮ ಅಕ್ಕಪಕ್ಕ ಇರೋರು ಎಲ್ಲರೂ ಯಾರನ್ನ ಕೇಳು ಪ್ರೆಗ್ನೆಂಟ್ ಅಂದ್ರೆ ಇವಾಗ ನನ್ನ ಹಿಂದೆ ಮುಂದೆ ಎಲ್ಲರೂ ಇದ್ದಾರೆ. ನನ್ಗಿಂತ 1 ತಿಂಗಳು ಮುಂದೆ ಇರೋರು, 2 ತಿಂಗಳು ಮುಂದೆ ಇರೋರು, ನನ್ಗಿಂತ 1 ತಿಂಗಳು ಹಿಂದೆ ಇರೋರು, ಆ ಥರ ಎಲ್ಲ ಇದ್ದಾರೆ. ಸೊ ಯಾರನ್ನ ಕೇಳಿದ್ರು ಬರೀ ಪ್ರೆಗ್ನೆಂಟ್ ಅಂತಾನೆ ಇದ್ರ. ಅಯ್ಯೋ ನಾವ್ ಇಷ್ಟು ವರ್ಷ ಆಯ್ತು ಮದ್ವೆ ಆಗಿ ಅಂತ ಅದೊಂದು ಆಬ್ವಿಯಸ್ಲಿ ದೊಡ್ಡವ್ರ ಕಡೆಯಿಂದನೂ ಪ್ರೆಷರ್ ಇರುತ್ತೆ. ಬಟ್ ನಾವ್ ಯಾವ್ದೇ ರೀತಿಯಾದ ಪ್ರೆಷರ್ಗಾಗ್ಲಿ ಅಥವಾ ಅವ್ರ ಫೋರ್ಸ್ಗಾಗ್ಲಿ ಅಂದ್ರೆ ಮಗು ಮಾಡ್ಕೊಂಡಿಲ್ಲ. ನಾವು ನಮ್ಗೆ ಇಷ್ಟ ಇತ್ತು ಅಂತಾನೆ, ಅಂದ್ರೆ ನಮ್ಗೆ ಇವಾಗ ಕರೆಕ್ಟ್ ಏಜ್ ಅಲ್ಲಿ ಇದೀವಿ ನಾವು. ಅಂದ್ರೆ ನಾವು ಮುಂದೆ ದೊಡ್ಡವರಾದಾಗ ನಮ್ಗೆ ಏಜ್ ಆಗ್ಬಿಟ್ಟಿರುತ್ತೆ, ಅವ್ರ ಇನ್ನ ಚಿಕ್ಕ ಮಕ್ಳಾಗೆ ಇರ್ತಾರೆ. ಸೊ ಆತರ ಚೆನ್ನಾಗಿರಲ್ಲ ಅಂಡ್ ಎಂಜಾಯ್ ಮಾಡೋದಕ್ಕೂ ಆಗಲ್ಲ ಪೇರೆಂಟ್ಹುಡ್ ನ. ಸೊ ಅದಕ್ಕೆ ಓಕೆ, ನೀನ್ ಮದ್ವೆ ಬಗ್ಗೆನೇ ಇರ್ತೀಯ ಡೂಡ್. ಸೊ ದಿಸ್ ದ ರೈಟ್ ಟೈಮ್ ಅಂತ ಅನ್ನಿಸ್ತು. ಅಂಡ್ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಈ ವಿಷಯ ಹೇಳ್ಬೇಕಂತಂದ್ರೆ. ನಾವು ಕೂಡ ಯಾರಿಗೂ ಹೇಳಿಲ್ಲ. ಇನ್ಫ್ಯಾಕ್ಟ್ ಕ್ಲೋಸ್ ರಿಲೇಟಿವ್ಸ್ ಮತ್ತೆ ಕಸಿನ್ಸ್ ಅವ್ರು ಯಾರಿಗೂ ಗೊತ್ತೇ ಇಲ್ಲ ಹೇಳ್ಬೇಕಂತಂದ್ರೆ. ಯಾಕೆ ಇಷ್ಟೊಂದು ಆಕಳಿಸ್ತಾ ಇದೆ ವಿಡಿಯೋ ಮಾಡ್ಬೇಕಾದ್ರೆ? ಸೊ ಯಾರಿಗೂ ಹೇಳಿಲ್ಲ. ಇವಾಗ ವಿಡಿಯೋ ಮುಖಾಂತರನೇ ನಾವ್ ಎಲ್ಲರಿಗೂ ರಿವೀಲ್ ಮಾಡ್ತಿರೋದು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪೋಸ್ಟ್ ಹಾಕಿದೀನಿ, ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ಪೋಸ್ಟ್ ಹಾಕ್ತೀನಿ ನಮ್ದು ಫೋಟೋಸ್ ಯಾವ ತರ ತೆಕ್ಕೊಂಡಿದೀವಿ ಅಂತ ಅನ್ಬಿಟ್ಟು. ಸುಮ್ನೆ ಸಿಂಪಲ್ ಆಗಿ ರಿವೀಲ್ ಶೂಟ್ ತರ ಮಾಡಿದ್ದಷ್ಟೇನೆ, ಅಂದ್ರೆ ಎಕ್ಸಾಕ್ಟ್ ಫೋಟೋ ಶೂಟ್ ತರ ಅಲ್ಲ. ಮೊಬೈಲ್ ಅಲ್ಲೇ ನಾವು ತೆಕ್ಕೊಂಡು ಎಡಿಟ್ ಮಾಡ್ಕೊಂಡು ಹಾಕಿರೋ ಅಂತದ್ದು. ಫೋಟೋಗ್ರಾಫರ್ ವಿನುತಾ ಅವರು ತೆಗ್ದಿರೋದು. ವಿನುತಾ ತೆಗ್ದಿರೋದು. ಫೋಟೋಗ್ರಾಫರ್ ವಿನುತಾ ಅವರು ತೆಗ್ದಿರೋದು.
ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಆ್ಯಂಡ್ ನೀವು ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಫೈನಲ್ ಆಗಿ ನಮ್ಮ ಒಂದು ಬಿಗ್ಗೆಸ್ಟ್ ಲೈಫ್ ಅಪ್ಡೇಟ್ನ ನಾನು ನಿಮಗೆ ಇವತ್ತು ಕೊಟ್ಟಿದ್ದೀನಿ. ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದಕ್ಕೋಸ್ಕರನೇ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತಿರಲಿಲ್ಲ, ಸ್ವಲ್ಪ ನನಗೆ ಅನ್ಈಸಿ ಥರ ಫೀಲ್ ಆಗ್ತಾ ಇತ್ತು ವೀಡಿಯೋಸ್ ಮಾಡೋದಕ್ಕೆ. ಅದೆಲ್ಲ ನಾನು ಮುಂದಕ್ಕೆ ಬರೋ ವ್ಲಾಗ್ಸಲ್ಲಿ ವೀಡಿಯೋಸಲ್ಲೆಲ್ಲ ನಾನು ಹೇಳ್ತೀನಿ ಯಾವ ಥರ ಇತ್ತು ಏನು ಎತ್ತ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಫೈನಲ್ ಆಗಿ ಇಬ್ರಿಗೂ ಒಂದು ಖುಷಿ ಆಗಿದೆ. ಅವ್ರು ಆಕಳಿಸ್ತಾನೆ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನಿದ್ದೆ ಬರ್ತೈತೆ ಡೋಡಿ, ಪ್ಲೀಸ್ ಒಂಚೂರು ಆಕ್ಟಿವ್ ಆಗಿರು, ಅವ್ರು ಬೇಜಾರು ಮಾಡ್ಕೊತಾರೆ. ಓಕೆ, ಸೊ ಇದಿಷ್ಟು ಹೇಳ್ಬೇಕಾಗಿತ್ತು. 5 months ಆದ್ಮೇಲೆ ಹೇಳೋಣ ಅಂತ ಸುಮ್ಮನೆ ಇದ್ದಿದ್ದು. ಆಕ್ಚುಲಿ ನ್ಯೂ ಇಯರ್ಗೆನೆ ಹೇಳ್ಬೇಕು ಅನ್ನೋ ಪ್ಲಾನ್ ಏನಿರ್ಲಿಲ್ಲ. ಇವಳಿಗೆ ಇಷ್ಟ ಅಂತಲ್ಲ, ಇವಾಗ ಗೊತ್ತಾಗೇ ಆಗುತ್ತೆ. ನಾವು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ವಿಡಿಯೋಸ್ ಮಾಡೋದಕ್ಕಾಗಲ್ಲ. ಈ ಥರ ಹೇಳಿ ನೆಕ್ಸ್ಟ್ ನಾನು ಏನೇನು ಪ್ರಿಕಾಷನ್ಸ್ ತಗೊತೀನಿ, ಏನೇನು ಇದು ಮಾಡ್ತೀನಿ ಅಂದರೆ ನಾನು ಏನೇನು ರುಟೀನ್ ಇಟ್ಕೊಂಡಿರ್ತೀನಿ ಅನ್ನೋದನ್ನ ತೋರ್ಸೋದಕ್ಕೆ ಒಂದು ಈಸಿ ಆಗುತ್ತೆ ಅನ್ನೋದೊಂದಷ್ಟೇನೆ. ಜೊತೆಗೆ ಎಲ್ಲರಿಗೂ ಹೇಳ್ದಂಗಾಗುತ್ತೆ, ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ ಥರನೇ ನಾನು ಟ್ರೀಟ್ ಮಾಡ್ತಿರೋದು. ಸೊ ಮುಚ್ಚಿಡೋದಕ್ಕಿಂತ ಹೇಳೋದು ವಾಸಿ ಅಂತ ನನಗನ್ನಿಸ್ತು. ಸೊ ಹೇಳಿದ್ರೆ ಖುಷಿ, ನೀವು ಖುಷಿ ಪಡ್ತೀರಾ, ನನಗೂ ಖುಷಿ ಆಗತ್ತೆ. ಆ ಥರ ಹೇಳ್ಬೇಡ, ದೊಡ್ಡದೇ ಲೈಕ್ ಯು, ಗೊತ್ತಾ? ಏನಂತ ನಾವು ಹೇಳ್ಬಾರ್ದು ಅಂತಿದ್ವಿ ಒಟ್ಟಿಗೆ ಒಂದೇ ಸಲ ಸರ್ಪ್ರೈಸ್ ಪಕ್ಕ ಮಗು ಆದ್ಮೇಲೆ ನನಗೆ ಗೊತ್ತು ದೃಷ್ಟಿ ಆಗೋದು ಆ ತರ ಎಲ್ಲ ಆಗುತ್ತೆ ಅಂತ ನಂಗೆ ದೃಷ್ಟಿ ಆಗತ್ತೆ ಅಂತ ಏನಿಲ್ಲ. ಆದ್ರೂ 5 months ಕಂಪ್ಲೀಟ್ ಆದ್ಮೇಲೆ ಇಟ್ ಇಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೂ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು ಅಷ್ಟೇನೆ. ಅಷ್ಟೇ. ಸೊ ಇದಿಷ್ಟು ಹೇಳ್ಬೇಕಾಗಿತ್ತು. ಸೊ ಹೇಳಿದೀವಿ. ಇನ್ನು ಬರೋ ಮುಂದಿನ ಬ್ಲಾಗ್ಸಲ್ಲಿ ಪ್ರೆಗ್ನೆನ್ಸಿ ಸೀರೀಸ್ನ ಹಾಕ್ತಾ ಇರ್ತೀನಿ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತಿದ್ದೀನಿ, ನಾನು ಯಾವ ಥರ ನನ್ನ ಜರ್ನಿನ ಇದು ಏನದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಫೈನಲ್ ಆಗಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ಆ್ಯಂಡ್ ಇನ್ನೊಂದೇನಂತಂದರೆ ಬೀರಶ್ದು ರಿಯಾಕ್ಷನ್ ವಿಡಿಯೋ ಕೂಡ ಇದೆ, ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ರಿಯಾಕ್ಷನ್ ವಿಡಿಯೋ ಕೂಡ ಇದೆ. ಅದೆಲ್ಲ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಹೆಂಗ್ ಅನಿಸ್ತು ಈ ವ್ಲಾಗ್ ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ಹಾಕಿ. ನನ್ನ ನಾದ್ನಿದು ಕೂಡ ಇದೆ. ಅದೇ ಓಕೆ. ಸೊ ಫೈನಲ್ ಆಗಿ ಫೋಟೋಸ್ ಹಾಕ್ತೀನಿ, ಹೇಗಿತ್ತು ಏನು ಎತ್ತ ಅಂತೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕೆಂದ್ರೆ ಆಮೇಲೆ ನಮ್ಮ ವಿಡಿಯೋಸ್ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಜಾಸ್ತಿ ಆಗಿ ಅಂಡ್ ಸಪೋರ್ಟ್ ಮಾಡಿ. ನಮಗೂ ಕೂಡ ನಾವು ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಇರ್ತೀವಿ. ತುಂಬಾ ಕಷ್ಟಪಟ್ಟು ಮಾಡ್ತೀವಿ, ತುಂಬಾ ಕಷ್ಟಪಟ್ಟೆ ಎಡಿಟ್ ಮಾಡ್ತೀವಿ. ಸೊ ಎಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಅಂತಾನೆ ಮಾಡೋದು ಅಷ್ಟೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.